ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ ದೇವಾಡಿಗ ಮಾತಾಡ್ತಾ ಇರೋದು. ಡೇ 6ನಲ್ಲಿ ನಾವು ಏನು ಕಲಿತಾ ಇದ್ದೀವಿ ಅಂತ ಹೇಳಿದರೆ, ಒಂದು ಪರ್ಫೆಕ್ಟ್ ಆದ ಸ್ಟಡಿ ಟೈಮ್ ಟೇಬಲನ್ನು ಯಾವ ರೀತಿಯಾಗಿ ಮಾಡೋದು ಅಂತ. ಸೊ ಎಕ್ಸ್ಪೆಷಲಿ ಇದೊಂದು ಯೂಸ್ಫುಲ್ ಯಾರಿಗೆಲ್ಲ ಅಂತ ಹೇಳಿದರೆ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರೋರಿಗಾಗಿರ್ಬಹುದು ಅಥವಾ ಸ್ಟೂಡೆಂಟ್ಸ್ಗಳಿಗಾಗಿರಬಹುದು, ಚಿಲ್ಡ್ರನ್ಸ್ಗಳಿಗಾಗಿರಬಹುದು. ಯಾಕೆ ಈ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಒಂದು ಟೈಮ್ ಸೇವ್ ಮಾಡ್ತದೆ ಇದು. ಹಾಗೆಯೇ ಸ್ಟ್ರೆಸ್ ರೆಡ್ಯೂಸ್ ಮಾಡ್ತದೆ. ಯಾವುದೇ ಕನ್ಫ್ಯೂಷನ್ಸ್ ಇರಲ್ಲ, ಯಾವುದು ಓದಬೇಕಪ್ಪ, ಅದು ಓದಿ ಆಗಲಿಲ್ಲ, ಇದು ಓದಿ ಆಗಲಿಲ್ಲ ಎನ್ನುವಂತಹ ಸ್ಟ್ರೆಸ್ ಇರೋದಿಲ್ಲ. ಹಾಗೆಯೇ ಫೋಕಸನ್ನು ಇಂಪ್ರೂವ್ ಮಾಡ್ತದೆ. ಬಿಕಾಸ್ ಈ ಟೈಮ್ಗೆ ಈ ಒಂದು ಸಬ್ಜೆಕ್ಟನ್ನು ಮಾತ್ರ ಓದಬೇಕು ಅಂತ ಹೇಳಿ ಕಾನ್ಸಂಟ್ರೇಟ್ ಮಾಡುವುದರಿಂದಾಗಿ ನಮಗೆ ಯಾವುದೇ ರೀತಿಯ ಫೋಕಸ್ ಡಿಸ್ಟ್ರಾಕ್ಷನ್ ಆಗುವಂತಹ ಸಾಧ್ಯತೆಗಳು ಕಡಿಮೆ ಇರ್ತದೆ. ಹಾಗೆಯೇ ಸ್ಟಡಿಯನ್ನು ಬ್ಯಾಲೆನ್ಸ್ಡ್ ಆಗಿ ಮೇಂಟೈನ್ ಮಾಡಲಿಕ್ಕೆ, ಹಾಗೆ ಮಧ್ಯೆ ಮಧ್ಯೆ ಬ್ರೇಕ್ ತಗೊಳ್ಳಿಕ್ಕೆ ಕೂಡ ಈ ಒಂದು ಸ್ಟಡಿ ಟೈಮ್ ಟೇಬಲ್ ಹಾಕ್ಕೊಳ್ಳೋದು ಯೂಸ್ಫುಲ್ ಅಂತಲೇ ಹೇಳಬಹುದು. ನಾನೀಗ 10 ಸ್ಟೆಪ್ಸ್ಗಳನ್ನು ಹೇಳ್ತೇನೆ. ಇದರಿಂದಾಗಿ ನಿಮ್ಮ ಒಂದು ಟೈಮ್ ಟೇಬಲ್ ಇದೆಯಲ್ಲ, ಅದು ಈಸಿಯಾಗೂ ಇರ್ತದೆ. ಹಾಗೆಯೇ ವರ್ಕಿಂಗ್ ಟೈಮ್ ಟೇಬಲನ್ನು ಕ್ರಿಯೇಟ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಕೂಡ ಆಗುತ್ತೆ. ಸೊ ಬನ್ನಿ, ಫಸ್ಟ್ ಸ್ಟೆಪ್ ಏನಂತ ಹೇಳಿದರೆ, ಮೊದಲು ನೀವು ನಿಮ್ಮ ಗೋಲನ್ನು ಸೆಟ್ ಮಾಡ್ಕೊಳ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಜೂನಲ್ಲಿ ನೆಟ್ ಎಕ್ಸಾಮನ್ನು ಬರಿಬೇಕು ಅಂತ ಹೇಳಿ ಅಂದ್ಕೊಂಡ್ರೆ ಅದೊಂದು ಗೋಲ್ ಸೆಟ್ ಮಾಡಿದ ಹಾಗೆಯೇ. ಸೊ ಮೊದಲು ನೀವು ನಿಮ್ಮ ಗೋಲನ್ನು ಕ್ಲಿಯರಾಗಿ ಯೋಚನೆ ಮಾಡಿ ಪಾಯಿಂಟ್ಔಟ್ ಮಾಡ್ಕೊಂಡಿರಿ. ಆ್ಯಂಡ್ ಯಾವಾಗ ನೀವು ಗುರಿಯ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಹೊಂದಿಲ್ಲದೆ ಇರ್ತೀರೋ, ನೀವು ಖಂಡಿತವಾಗ್ಲೂ ಗುರಿ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ನೋ ಯುವರ್ ಸಿಲೆಬಸ್. ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಆಗಿರಬಹುದು ಅಥವಾ ನಿಮ್ಮ ಒಂದು ಸ್ಟಡಿ ಸಬ್ಜೆಕ್ಟ್ಗಳಾಗಿರಬಹುದು, ಕ್ಲಾಸಲ್ಲಿ ಮಾಡುವಂತಹ ಸಿಲೆಬಸ್ ಯಾವುದು ಅನ್ನೋದನ್ನು ನೋಡ್ಕೊಳ್ಬೋದು. ನಿಮ್ಮ ಕ್ಲಾಸಲ್ಲಿ ಮಾಡುವಂತಹ ಸಿಲೆಬಸ್ಗಳನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಮೊದಲು ಟೈಮ್ ಟೇಬಲನ್ನು ಚೆಕ್ ಮಾಡ್ಕೊಳ್ಳಿ ಒಂದೆರಡು ಸಾರಿ. ಅದಾದಮೇಲೆ ಪ್ರತಿಯೊಂದು ಟಾಪಿಕನ್ನು ಸ್ಮಾಲ್ ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಕಾಮರ್ಸಲ್ಲಿ NET ಎಕ್ಸಾಮ್ ಬರೆಯೋರಾದ ಕಾಮರ್ಸಲ್ಲಿ ಯೂನಿಟ್ 1, ಯೂನಿಟ್ 2 ಅಂತ ಹೇಳಿ ಇರ್ತದೆ. ಯೂನಿಟ್ 10ವರೆಗೆ ಇದೆ. ಸೊ ಡಿವೈಡ್ ಮಾಡ್ಕೊಳ್ಳಿ. ಈ ದಿನ ನಾನು ಈ ಒಂದು ಸಬ್ಜೆಕ್ಟ್ನ ಈ ಒಂದು ಯೂನಿಟನ್ನು ಕಲಿತೀನಿ ಅಂತ ಹೇಳಿ. ಥರ್ಡ್ ಸ್ಟೆಪ್ ಏನಂತ ಹೇಳಿದರೆ, ಡಿವೈಡ್ ಟೈಮ್ ಫಾರ್ ಈಚ್ ಸಬ್ಜೆಕ್ಟ್. ಪ್ರತಿಯೊಂದು ಸಬ್ಜೆಕ್ಟು ಕೂಡ ಅಷ್ಟೇ ಆದ್ಯತೆ ಕೊಡಿ ಆ್ಯಂಡ್ ಅಷ್ಟೇ ಟೈಮ್ ನೀಡಿ. ಸೊ ಯಾವಾಗ ನೀವು ಟೈಮನ್ನು ಎಲ್ಲ ಸಬ್ಜೆಕ್ಟಿಗೆ ಈಕ್ವಲ್ ಆಗಿ ಡಿವೈಡ್ ಮಾಡ್ತೀರಾ, ನಿಮ್ಮ ಒಂದು ಕಷ್ಟದ ಸಬ್ಜೆಕ್ಟ್ಗಳಿಗೆ ನೀವೊಂದು ಹೆಚ್ಚಿನ ಟೈಮನ್ನು ಇಡಬೇಕಾಗ್ತದೆ. ಸೊ 2 hours ಫಾರ್ ಪೇಪರ್ 2, ಕಾಮರ್ಸ್ ರಿಲೇಟೆಡ್ ಪೇಪರಿಗೆ ಅಂತ ಇಟ್ಟರೆ 1 hour ಪೇಪರ್ 1ಗೆ ಇಡಬೇಕಾಗ್ತದೆ. ಬಿಕಾಸ್ ಅದು ಜನರಲ್ ಆಗಿರ್ತದೆ. ಸೊ ಎರಡಕ್ಕೂ ಪ್ರಿಪ್ರೇಷನ್ ಮಾಡೋದು ತುಂಬಾ ಅಗತ್ಯ. ಅದಾದಮೇಲೆ ರಿವಿಷನ್ಗೆ ಅಂತ ಹೇಳಿ 30 minutes ಇಟ್ಕೊಳ್ಳಿ. ಬಿಕಾಸ್ ನೀವೇನು ಓದಿರ್ತೀರೋ ಅದನ್ನು ರೀಕಾಲ್ ಮಾಡ್ಕೊಳ್ಳೋದು ತುಂಬಾ ಯೂಸ್ಫುಲ್ ಆಗ್ತದೆ ನಿಮ್ಮ ಒಂದು ಮುಂದಿನ ಸ್ಟಡಿಗೆ. ನಿಮಗೆ ಹೆಚ್ಚಿನ ದಿನಗಳ ಕಾಲ ಆ ಒಂದು ಟಾಪಿಕ್ ನೆನಪಲ್ಲಿ ಇಡಲಿಕ್ಕೆ ಕೂಡ ಈ ಒಂದು ರಿವಿಷನ್ ಟೆಕ್ನಿಕ್ ಯೂಸ್ ಆಗ್ತದೆ ಅಂತಲೇ ಹೇಳಬಹುದು. ದೆನ್ ಫಿಕ್ಸ್ ಡೈಲಿ ಟೈಮ್ ಸ್ಲಾಟ್. ನೀವು ಒಂದು ಟೈಮನ್ನು ಈ ರೀತಿಯಾಗಿ ಅಲೋಕೇಟ್ ಮಾಡಿಕೊಂಡ್ರೆ ನೀವು ಹೆಚ್ಚಿನ ಒಂದು ಫಲವನ್ನು ಪಡಿಬೋದು ಅಂತಲೇ ಹೇಳ್ಬೋದು. ಮಾರ್ನಿಂಗ್ ನೀವು ಫ್ರೆಶ್ ಆಗಿರ್ತೀರಿ, ಮೈಂಡ್ ಫ್ರೀ ಆಗಿರ್ತದೆ. ಅದರಿಂದಾಗಿ ನೀವು ಟಫ್ ಟಾಪಿಕ್ಸ್ಗಳನ್ನು ಇಡೋದ್ರಿಂದಾಗಿ ನೀವು ಕಾನ್ಸಂಟ್ರೇಟ್ ಆಗಿ ಓದಲಿಕ್ಕೆ ಸಾಧ್ಯ ಆಗ್ತದೆ. ಆ್ಯಂಡ್ ಈವ್ನಿಂಗಲ್ಲಿ ಲೈಟ್ ಟಾಪಿಕ್ಸ್ ಆರ್ ರಿವಿಷನ್ ಇಂಥ ಒಂದು ಟಾಪಿಕ್ಗಳನ್ನು ಇಟ್ಕೊಳ್ಳೋದ್ರಿಂದಾಗಿ ನಿಮಗೆ ಈಸಿ ಆಗ್ತದೆ. ಏನು ಸ್ಟ್ರೆಸ್ಫುಲ್ಲು ಅನಿಸೋದಿಲ್ಲ. ಯಾಕಂದರೆ ಬೆಳಿಗ್ಗೆ ನೀವು ಟಫ್ ಸಬ್ಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಿರ್ತೀರಲ್ವ, ಆ ಕಾರಣಕ್ಕೆ. ಆ್ಯಂಡ್ ನೈಟಿಗೆ ಅದನ್ನು ಓದೋದಾಗಿರಬಹುದು ಅಥವಾ ಸೆಲ್ಫ್ ಟೆಸ್ಟ್, ನನಗೆ ಎಷ್ಟು ಗೊತ್ತಿದೆ ಅನ್ನೋದನ್ನು ಹೋದ ವಿಡಿಯೋದಲ್ಲಿ ಹೇಳಿದ ಹಾಗೆ ಬೇರೆ ಬೇರೆ ಟೆಕ್ನಿಕ್ ಉಪಯೋಗಿಸಿ ನೀವು ರಿವಿಷನ್ ಮಾಡ್ಕೋಬೋದು, ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೋಬೋದು. ದೆನ್ ಆ್ಯಡ್ ಪೊಮೊಡೋರೋ ಸೆಷನ್ಸ್. ಆಲ್ರೆಡಿ ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಾನು, 25 minutes ಸ್ಟಡಿ ಆದಮೇಲೆ 5 minutes ಬ್ರೇಕ್ ತಗೊಳ್ಳಿ, 4 round ಇದೇ ರೀತಿಯಾಗಿ ಮಾಡಿ ಅಂತ ಹೇಳಿ. ನಿಮ್ಮ ಫೋಕಸ್ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆ್ಯಂಡ್ ನೀವೇನು ಸ್ಟಡಿ ಮಾಡಿರ್ತೀರೋ ಅದು ಪರ್ಫೆಕ್ಟಾಗಿ ನಿಮ್ಮ ತಲೆಯಲ್ಲಿ ಕೂರಲಿಕ್ಕೆ ಸಾಧ್ಯ ಆಗ್ತದೆ. ಇದ್ರ ಜೊತೆಗೆ ನೀವು ಟೈಮ್ ಟೇಬಲ್ ಮಾಡಬೇಕಾದ್ರೆ ನೀವು ಬ್ರೇಕ್ಸ್ಗಳನ್ನು ಹಾಗೂ ರೆಸ್ಟ್ ಟೈಮನ್ನು ಸೆಟ್ ಮಾಡಿಕೊಳ್ಳೇಬೇಕಾಗ್ತದೆ. ಟೀ ಬ್ರೇಕ್ ಆಗಿರಬಹುದು, ಶಾರ್ಟ್ ಡ್ಯಾನ್ಸ್ ಆರ್ ವಾಕ್ ಮಾಡೋದಾಗಿರಬಹುದು, ಅಥವಾ ಸಾಂಗ್ ಕೇಳೋದಾಗಿರಬಹುದು, ಇಲ್ಲ ಸಣ್ಣ ನ್ಯಾಪ್ ಸ್ಲೀಪ್ ಟೈಮ್ ಆಗಿರಬಹುದು. ಇದೆಲ್ಲ ಕೂಡ ನಿಮ್ಮ ಫೋಕಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ನಿಮ್ಮ ಮೈಂಡನ್ನು ಫ್ರೀ ಮಾಡಲಿಕ್ಕೆ, ಸ್ಟ್ರೆಸ್ ರಿಲೀಫ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಯಾವಾಗ ನೀವು ಮೈಂಡ್ ಫ್ರೀ ಆಗಿದ್ದು ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೀರೋ, ಫೋಕಸ್ಡ್ ಆಗಿರ್ತೀರೋ, ಆಟೋಮೆಟಿಕಲಿ ನೀವು ಏನು ಓದ್ತೀರಾ ಅದನ್ನು ಕಾನ್ಸಂಟ್ರೇಟ್ ಆಗಿ ನಿಮ್ಮ ತಲೆಗೆ ತುಂಬಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ದೆನ್ ವೀಕ್ಲಿ ರಿವ್ಯೂ ಮಾಡಿ. ಎವ್ರಿ ಸಂಡೇ ನೀವು ಈ ವಾರದಲ್ಲಿ ಏನು ಓದಿದ್ದೀರಿ, ಏನೆಲ್ಲ ಪ್ರೋಗ್ರೆಸ್ ಆಗಿದೆ, ನಿಮ್ಮ ಒಂದು ಸ್ಟಡಿ ಎಲ್ಲಿವರೆಗೆ ಮುಂದುವರಿದಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವುದೆಲ್ಲ ಓದಿ ಆಯಿತು, ಇನ್ನು ಯಾವುದೆಲ್ಲ ಪೆಂಡಿಂಗ್ ಇದೆ, ಯಾವ ರೀತಿ ನಾನು ಸಬ್ಜೆಕ್ಟ್ಗಳನ್ನು ಓದೋದ್ರಿಂದಾಗಿ ನಮ್ಮ ಟೈಮ್ ಬಾಂಡಿಗೆ ಎಲ್ಲ ಒಂದು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಏನು ಎಲ್ಲದರ ಬಗ್ಗೆ ಪ್ಲ್ಯಾನಿಂಗನ್ನು ನೀವು ಎವ್ರಿ ಸಂಡೇ ಮಾಡ್ಕೊಳ್ಬಹುದು. ದೆನ್ ಆ್ಯಡ್ ಬಫರ್ ಟೈಮ್. ಸೊ
ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಬರಬಹುದು, ಅಥವಾ ಇವತ್ತೇನೋ ನನಗೆ ಓದಲಿಕ್ಕೆ ಮನಸ್ಸಿಲ್ಲ, ತುಂಬ ಟಯರ್ಡ್ ಫೀಲ್ ಆಗ್ತಾ ಇದೆ, ಅಥವಾ ಹೆಲ್ತ್ ಇಶ್ಯೂಸಿಂದಾಗಿರ್ಬೋದು, ಅಥವಾ ಸಡನ್ ಇವೆಂಟ್ ಏನಾದರೂ ಇದೆ ಅಂತ ಹೇಳಿದರೆ ಆ ಒಂದು ಟೈಮ್ ನಾವು ಬೇಡ ಅಂತ ಹೇಳಿದರೂ ವೇಸ್ಟ್ ಆಗಿ ಹೋಗ್ತದೆ. ಸೊ ಅದರಿಂದಾಗಿ ಬಫರ್ ಟೈಮ್ ಅಂತ ಹೇಳಿ ಇಟ್ಕೊಳ್ಳಿ. ಆ ಒಂದು ಟೈಮ್ನಲ್ಲಿ ಯಾವುದೇ ಗೆಸ್ಟ್ಗಳು ಬರದಿದ್ದರೆ, ಅಥವಾ ನಿಮಗೆ ಟಯರ್ಡ್ ಫೀಲ್ ಆಗದೆ, ಹೆಲ್ತ್ ಇಶ್ಯೂ ಏನು ಇಲ್ಲದೆ, ಇವೆಂಟ್ಗಳು ಇಲ್ಲದೆ ಹೋದರೆ ನೀವು ಆ ಟೈಮನ್ನು ರಿವಿಷನ್ಗೆ ಯೂಸ್ ಮಾಡ್ಕೋಬಹುದು, ಅಥವಾ ಕಂಪ್ಲೀಟ್ ಮಾಡ್ಬೋದು. ಯಾವುದೆಲ್ಲ ಮಿಸ್ ಆಗಿರ್ತದೆ ಟಾಪಿಕ್ ಈ ವಾರದಲ್ಲಿ ಓದಲಿಕ್ಕಿರೋದು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬಹುದು. ಸ್ಟೇ ಫ್ಲೆಕ್ಸಿಬಲ್. ನೀವು ನಿಮ್ಮ ಒಂದು ಟೈಮ್ ಟೇಬಲ್ ಮಾಡಬೇಕಾದ್ರೆ ನಿಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಬದಲಾಯಿಸುವಂತಹ ಚಾಕಚಕ್ಯತೆಯನ್ನು ಕೂಡ ಹೊಂದಿರಬೇಕಾಗ್ತದೆ. ಸ್ಟ್ರೆಸ್ ಮಾಡಿಕೊಂಡು ಓದೋದ್ರಿಂದ ಖಂಡಿತವಾಗ್ಲೂ ಯಾವುದನ್ನು ಅಷ್ಟು ಸುಲಭವಾಗಿ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನು ಓದ್ತೀವೋ ಅದನ್ನು ಕಾನ್ಸಂಟ್ರೇಟ್ ಆಗಿ ಓದಬೇಕು. ಓದಿರುವ ಜಸ್ಟ್ 20% ಆದರೂ ಕೂಡ ಸಾಕು, ಕಾನ್ಸಂಟ್ರೇಟಿಂದ ಓದಬೇಕಾಗ್ತದೆ. ಇದರಿಂದಾಗಿ ನಾವು ಮುಂದಿನ ಒಂದು ಟಾಪಿಕ್ಗಳನ್ನು ಕವರ್ ಮಾಡಲಿಕ್ಕೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಎಲ್ಲಿಯಾದರೂ ಏನೋ ಹೆಚ್ಚು ಕಮ್ಮಿಯಾಗಿ ಟೈಮ್ ಟೇಬಲ್ ಆಚೆ ಆಯಿತು, ಇವತ್ತು ನಾನು ಈ ಟಾಪಿಕ್ ಕವರ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರು, ಅಡ್ಜಸ್ಟ್ ಮಾಡಿಕೊಂಡು ನೀವು ಮುಂದುವರಿಬೇಕಾಗ್ತದೆ. ಎಲ್ಲೂ ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ಒಂದು ಹ್ಯಾಬಿಟ್ ಡೆವಲಪ್ ಆಗಬೇಕು ಅಂತ ಹೇಳಿದರೆ 21 ಡೇಸ್ನಷ್ಟು ಟೈಮ್ ಹಿಡಿತದೆ ಅಂತ ಹೇಳಿ ತುಂಬ ಬುಕ್ಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಿಂದಾಗಿ ನೀವು ಯಾವುದೇ ಒಂದು ಸ್ಟಡಿ ಮಾಡಬೇಕಾದ್ರೂ ಕಂಟಿನ್ಯೂಸ್ ಆಗಿ 21 ಡೇಸ್ ಸಾಧ್ಯವಾದಷ್ಟು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಿ. ಸೊ ಇದರಿಂದಾಗಿ ನೀವು ಆ ಒಂದು ಹ್ಯಾಬಿಟ್ಗೆ ಎಡಿಟ್ ಆಗ್ತೀರಿ ಅಂತಲೇ ಹೇಳಬಹುದು. ಮೊದಲ ಒಂದಷ್ಟು ದಿನಗಳು ನಿಮಗೆ ಟಫ್ ಅಂತ ಅನಿಸಬಹುದು, ದೆನ್ ಸ್ಲೋಲಿ ಅದು ನಿಮ್ಮ ಹ್ಯಾಬಿಟ್ ಆಗಿ ಹೋಗ್ತದೆ. ಯಾವಾಗ ಆ ಒಂದು ರೊಟೀನ್ ನಿಮ್ಮ ಹ್ಯಾಬಿಟ್ ಆಗ್ತದೆ, ಆಬ್ವಿಯಸ್ಲಿ ನೀವು ಯಾವುದೇ ಸ್ಟ್ರೆಸ್ ಎನರ್ಜಿಯನ್ನು ಕೊಡದೆ ಆ ಒಂದು ವರ್ಕನ್ನು ಕಂಪ್ಲೀಟ್ ಮಾಡ್ಬೋದು ಅಂತಲೇ ಹೇಳಬಹುದು. ಇದಿಷ್ಟು ಒಂದು ನಾನು ಹೇಳಿದಂತಹ ಸ್ಟೆಪ್ಸ್ಗಳಾಗಿತ್ತು. ನೀವು ಇದನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನೀವೊಂದು ಒಳ್ಳೆಯ ಸ್ಟಡಿ ಟೈಮ್ ಟೇಬಲನ್ನು ಹಾಕಿಕೊಂಡು ಸಕ್ಸಸ್ ಆಗ್ಬೋದು ಅಂತಲೇ ಹೇಳ್ತೇನೆ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ದಿನದಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್.